ಸೊ ಅಟ್ ಅ ಟೈಮ್ ಈಗ ನಾನು ಯೋಚನೆ ಮಾಡ್ತಿರೋವಂಥದ್ದು ಒಂದು ಫಾರಿನರ್ನ ರಿಯಾಕ್ಷನ್. ಫಾರಿನರ್ಸ್ ಅಂದರೆ ಲೈಕ್ ಇಂಗ್ಲೀಷಲ್ಲಿ ಸಿನಿಮಾ ನೋಡಿರೋರ ಒಂದು ಮೂವಿ ರಿವ್ಯೂವ್ನ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ಗ್ರಾಸ್ ಕಲೆಕ್ಷನ್ ಬಂದು ಕಂಪ್ಲೀಟ್ಲಿ ವರ್ಲ್ಡ್ ವೈಡ್ ಎಲ್ಲ ಸೇರಿ ಕಲೆಕ್ಷನ್ ಆಗಿರುವಂಥದ್ದು 178 ಕೋಟಿ. ನೀವು ನಮ್ಮ ಸ್ಯಾಕ್ನಿಕ್ ರಿಪೋರ್ಟ್ ನೋಡೋದಾದ್ರೆ 140 ಕೋಟಿ ತೋರಿಸ್ತಾ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲೇ 120 ಕೋಟಿ ಕಲೆಕ್ಷನ್ ಆಗಿದೆ. ಬಟ್ ವರ್ಲ್ಡ್ ವೈಡ್ ಇಲ್ಲಿ ಆಗಿರುವಂಥದ್ದೇ 178 ಕೋಟಿ ಪ್ಲಸ್ ಆಗಿದೆ. ಸೊ 178+ ಕ್ರೋರ್ಸ್ ಆಗಿರುವಂಥದ್ದು ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. 4DX ಅಲ್ಲಿ ನೋಡೋರಿಗಂತೂ ತುಂಬಾನೇ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ. ಯಾರಾದರೂ 4DX ಅಲ್ಲಿ ಸಿನಿಮಾ ನೋಡಿದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದ್ರೆ ಆ ಕಂಪ್ಲೀಟ್ ರೇಜ್ ಏನಿದೆ ನಿಮ್ಮ ಮೇಲೆ ಆ ಒಂದು ಫೀಲ್ ಮಾಡ್ಕೋಬಹುದು. ಆ ಸಡನ್ ಸೈಕಿಕ್ ಆ್ಯಕ್ಟ್ ಏನಿದೆ ನಿಮಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಮಾತಾಡೋಕೆ ಬಂದಿರುವಂಥದ್ದು ಒಂದು ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ಹೇಳಿದೆ, ಹಾಗೆಯೇ BRB ಸಿನಿಮಾದ ಅಪ್ಡೇಟ್ ಬಗ್ಗೆ ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇದ್ರು. ಸೊ ನೀವು ಕೇಳ್ತಿದ್ದೀರಾ ಅಂತಲ್ಲ, ಈ ಸಿನಿಮಾ ಇನ್ನು ಜಸ್ಟ್ 24th ಶೂಟಿಂಗ್ ಇನ್ನು ಸ್ಟಾರ್ಟ್ ಆಗಿರುವಂಥದ್ದು. ನಾನು ಇದ್ರ ಅಪ್ಡೇಟ್ನ 100% ವಿತ್ ಜೆನ್ಯೂನ್ ಏನಾದರೂ ಇದ್ದರೆ ಮಾತ್ರ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಈಗ ಸದ್ಯಕ್ಕೆ ಹೇಳೋದಾದರೆ ಈ ಸಿನಿಮಾದ ಸ್ಟಾರ್ಟಿಂಗ್ ಶೂಟ್ ಅಂದರೆ ಲೇಯರ್ ಬೈ ಲೇಯರ್ ಜಸ್ಟ್ ಆರ್ಟ್ ವರ್ಕ್ ಮಾತ್ರ ನಡೀತಿರುವಂಥದ್ದು. ಅಂದರೆ ನಿಮಗೇನು ಆ ಮ್ಯಾಸಿವ್ ಬಿಲ್ಡ್ ತೋರಿಸ್ಬೇಕಾಗಿದೆ ಅಲ್ಲ, ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದು ಪಾಸ್ಟಿಗೆ ಹೋಗುತ್ತೆ ಅಂತ. ಅಲ್ಲ, ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರುವಂಥದ್ದು. ಫ್ಯೂಚರಿಸ್ಟಿಕ್ ಸಿನಿಮಾದಲ್ಲಿ ಫಾರ್ ಎಕ್ಸಾಂಪಲ್ ಕಲ್ಕಿ ನೋಡಿದವರಿಗೆ ಎಲ್ಲರಿಗೂ ಗೊತ್ತಾಗಿದೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಸಿನಿಮಾದ ಅನೌನ್ಸ್ಮೆಂಟ್ ಕಲ್ಕಿಗಿಂತ ತುಂಬಾ ಮುಂಚೆ ಆಗಿತ್ತು, ಆಯಿತಾ? ಯಾರಿಗೆಲ್ಲ ಗೊತ್ತಿರಲಿಲ್ಲ ಹೇಳ್ತಾ ಇದ್ದೀನಿ, ಈ ಸಿನಿಮಾದ ಅನೌನ್ಸ್ಮೆಂಟ್ ಕಲ್ಕಿಗಿಂತ ತುಂಬಾ ಮುಂಚೆ ಆಗಿತ್ತು. ಇದು ಆಲ್ರೆಡಿ ಫ್ಯೂಚರಿಸ್ಟಿಕ್ ಅಂತ ನಾನು ಅವಾಗಲೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೆ. ಸೊ ನಾನೀಗ ಹೇಳೋಕೊಟ್ಟಿರೋದು ಏನಂತಂದರೆ, ಈ ಸಿನಿಮಾದ ಅಪ್ಡೇಟ್ ನಾನು ಏನಿದೆ ಜೆನ್ಯೂನ್ಲಿ ಏನು ಬರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ನೀವು ಕೇಳ್ತಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆಫ್ಟರ್ 4 to 5 years ಆದಮೇಲೆ ಈ ಒಂದು ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗಿರುವಂಥದ್ದು. ತುಂಬ ಜನರಿಗೆ ಗೊತ್ತಿಲ್ಲ, ಅದ್ರ ಜೊತೆಗೆ ಇನ್ನೊಂದು ವರ್ಕ್ ಕೂಡ ಮಾಡಿದ್ದಾರೆ. ಯಾವುದು? ರಾಮಾಯಣ ಸಿನಿಮಾ. ಸೊ ಇಲ್ಲಿ ರಾಮನ ಪಾತ್ರಕ್ಕಿಂತ ಕಾಯ್ತಾ ಇರುವಂಥದ್ದು ರಾವಣನ ಪಾತ್ರಕ್ಕೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿರುವಂಥದ್ದು. ಸೊ ಆಲ್ರೆಡಿ ಟ್ರೈಲರ್ ನೋಡಿದಾಗ ಕನ್ವಿನ್ಸ್ ಆಗಿದ್ದಾರೆ, ಅದಕ್ಕೋಸ್ಕರ ಏನಲ್ವಾ ಸೋನಿ ಪಿಕ್ಚರ್ಸ್ ಅವರು ಈ ಸಿನಿಮಾನ ತೊಗೊಂಡಿರುವಂಥದ್ದು. ಸೊ ಯಾರಿಗೆಲ್ಲ ಮೈಂಡಲ್ಲಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ವ ಟಾಕ್ಸಿಕ್ ಸಿನಿಮಾ, ನನಗೆ ಅರ್ಥ ಆಗುತ್ತೆ ಆ್ಯಂಡ್ ಅಕ್ಸೆಪ್ಟ್ ಇಟ್. ಯಶ್ ಅವ್ರು ಇದ್ದಿದ್ರೆ ಏನು ಹೇಳ್ತಿದ್ರು ಗೊತ್ತಾ, ಈಗ ಹೌದು ಅವರ ಪರ್ಸ್ಪೆಕ್ಟಿವ್ ಅಕ್ಸೆಪ್ಟ್ ಮಾಡಬೇಕು. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಓಕೆ ಅಕ್ಸೆಪ್ಟ್ ಇಟ್. ಇಷ್ಟ ಇದೆ ಅಂದರೆ ಇಷ್ಟ ಇದೆ. ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ. ಇದು ಹೊಸ ಪ್ರಯತ್ನ, ಈ ಥರ ಫೀಲ್ ಆಗೋದು ಕಾಮನ್. ಇದನ್ನು ನಾವು ಯಾವುದೇ ಕಾರಣಕ್ಕೂ ಅವ್ರೇನೋ ಹೇಳ್ತೀರ ಅಂತ ಸಿಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಎಂಜಾಯ್ ದ ಸಿನಿಮಾ ಆ್ಯಂಡ್ ಮೂವ್ ಆನ್. ಯಾಕೆಂದರೆ ಯಶ್ ಅವ್ರು ಇದ್ದಿದ್ರು, ಯಶ್ ಅವ್ರು ಗೆದ್ದಾಗಿದೆ, ಮೂವ್ ಆನ್ ಆಗ್ತಾರೆ. ಯಶ್ ಅವ್ರು ಇನ್ನೊಂದು ಬ್ಲಾಕ್ ಬಸ್ಟರ್, ಅವರು ಕನ್ನಡಿಗರು ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಡ್ತಾರೆ ಇಲ್ವಾ? ನೋಡಿ, ಈಗ ರಾಮಾಯಣ ಬರ್ತಾ ಇದೆ, BRB ಬರ್ತಾ ಇದೆ, ರಿಷಬ್ ಶೆಟ್ಟಿ ಅವರು ಇನ್ನೊಂದು ಸಿನಿಮಾನ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಅವರು ಕೂಡ ನೋಡಿ ಡಿವೈನ್ ಸ್ಟಾರ್ ಅಂತ ಅವ್ರು ಸುಮ್ಮನೆ ಹೇಳೋದಲ್ಲ, ಇದು ಕಲ್ಚರ್ನ ಹಿಡ್ಕೊಂಡು ವ್ಯಾಲ್ಯೂಸ್ನ ಹಿಡ್ಕೊಂಡು ಒಬ್ರು ಮೇಲೆ ಬರ್ತಿದ್ದಾರೆ. ಆಮೇಲೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಫ್ಯೂಚರ್ನ ಹಿಡ್ಕೊಂಡು ಒಬ್ರು ಬರ್ತಿದ್ದಾರೆ, ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ನ ಹಿಡ್ಕೊಂಡು ತುಂಬ ಮುಂದೆ ಬರ್ತಿದ್ದಾರೆ. ನಾನು 3 ಜನರ ಬಗ್ಗೆನೇ ಹೇಳ್ತೇನೆ. ಡಿ ಬಾಸ್ ಅವ್ರು ಇದ್ದಿದ್ರು ಒಂದು ಸಿನಿಮಾದ ಅಪ್ಡೇಟ್ ನನಗೆ ತುಂಬ ಕೊಡೋದಕ್ಕೆ ಆಸೆ ಇದೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ತೋರಿಸುವಂಥ ಅವಶ್ಯಕತೆ ನಮಗೆ ಈಗಿದೆ. ಆ ಒಂದು ಪಾತ್ನ ಯಶ್ ಅವ್ರು ಮಾಡಿಕೊಟ್ಟಿದ್ದಾರೆ, ಹಾಗೆಯೇ ಇದ್ರ ಹಿಂದೆ ಬಂದಿರುವಂಥ ಎಲ್ಲ ಸಿನಿಮಾಗಳು ಕೂಡ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಈ ವಿಡಿಯೋದಲ್ಲಿ ಹೇಳೋಕ್ಕಿದ್ದು. ಯಾವುದೇ ಒಂದು ಸ್ಕ್ರಿಪ್ಟೆಡ್ ಅಲ್ದಲೇ ರಾ ವಿಡಿಯೋನ ನಾನು ನಿಮ್ಮ ಮುಂದೆ ಹೇಳೋಕ್ಕಿದ್ದು. ಸ್ವಲ್ಪ ಮಿಕ್ಸಪ್ ಮಾಡಿನೇ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳೋರಿಗೆ ಈ ಒಂದು ವಿಡಿಯೋ ಸಾಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ.